ಯಾರು ಹೇಳಿದ್ರು ನಿಮ್ಗೆ? ಯಾರನ್ನ ಕೇಳಿ ಕಾವೇರಿ ಅವ್ರನ್ನ ಮನೆಯಿಂದ ಹೊರಗಾಕಿದ್ರಿ? ಯಾವನೋ ಬಂದ್ ಬೊಗಳದ ಅದನ್ನ ನೀವು ನಂಬಿದ್ರಿ? ಅವನ್ ಯಾಕೆ ಸುಳ್ಳು ಹೇಳ್ತಾನೆ? ಮಗು ಸತ್ತಿದೆ ಅಂತ ಸುಳ್ಳು ಹೇಳಿ ಸತ್ತಿರೋ ಮಗುನ ತಗೊಂಡೋಗಿ ಇಟ್ಟಿದ್ದು ಕಾವೇರಿ ಅವ್ರೆ ಅಂತ ಯಾರು ನಿಮ್ಗೆ ಹೇಳಿದ್ದು? ಅದ್ ನಿಮ್ಗೆ ಯಾಕೆ? ಕಾವೇರಿ ಸುಳ್ಳು ಹೇಳಿದ್ದು ನಿಜ, ನನ್ ಬೇಬಿ ಮಗುನ ಕದ್ದಿದ್ದು ನಿಜ. ಅದ್ ಸರಿ, ನಿಮ್ಗೆ ಯಾಕೆ ಅವಳ ಬಗ್ಗೆ ಅಷ್ಟೊಂದು ನಂಬಿಕೆ ಅಕ್ರೆ? ನನ್ ಬೇಬಿ ಮಗು ಮಗು ಅಂತ ಒಂದೇ ಸಮನ್ ರೂಮಲ್ಲಿ ಅಳ್ತಾ ಕೂತಿದ್ದಾಳೆ. ಮೊದ್ಲು ಹೋಗಿ ಅವಳಿಗೆ ಸಮಾಧಾನ ಮಾಡಿ. ನಾನ್ಯಾಕೆ ಸಮಾಧಾನ ಮಾಡಿ? ನೀವು ತಪ್ಪು ಮಾಡಿದ್ದೀರಾ. ಒಂದಂತೂ ನಿಜ, ಕಾವೇರಿ ಅವರು ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಒಂದ್ಸಲ ಇದೇ ರೀತಿ ವಿಕ್ಕಿಯಿಂದ ಮಾತ್ರೆ ಬದಲಾದಾಗ್ಲೂ ನೀವು ಕಾವೇರಿ ಅವ್ರ ಮೇಲೆ ಅಪವಾದ ಹೊರಿಸಿದ್ರಿ. ಈಗಲೂ ಅದೇ ರೀತಿ ಏನೋ ನಡೆದಿದೆ. ಪಾಪ ಕಾವೇರಿ ಅವರು ಎಲ್ಲಿಗೆ ಹೋದ್ರು? ಈಗ ಎಲ್ಲಿದ್ದಾರೆ? ಬಾಮ್ಮ, ಇದೆ ಕಣಮ್ಮ ನಮ್ಮ ಮನೆ. ಮನೇಲಿ ಯಾರು ಕಾಣಿಸ್ತಾ ಇಲ್ಲ. ಇದೇರಮ್ಮ, ಮುಖ್ಯವಾದವ್ರನ್ನ ಬಿಟ್ಟು. ಮಮ್ಮಿ, ಚಿಕ್ಕಪ್ಪ ಬೇಗ ಬನ್ನಿ, ಮಮ್ಮಿ ಬಂದಿದ್ದಾರೆ, ಬೇಗ ಬನ್ನಿ. ಮಮ್ಮಿ 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 ನೀನ್ ಬಂದಿದ್ದಕ್ಕೆ ನಮ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಇನ್ಮೇಲೆ ನೀನ್ ನಮ್ಮನ್ ಬಿಟ್ಟು ಎಲ್ಗೂ ಹೋಗ್ಬೇಡ ಮಮ್ಮಿ. ಮಮ್ಮಿ ಇಷ್ಟ ದಿವಸ ನೀನ್ ಎಲ್ಲಿದ್ದೆ? ಪಪ್ಪ ಕೂಡ ಮನೆಗೆ ಬಂದಿಲ್ಲ ಗೊತ್ತಾ? ಚಿಕ್ಕಪ್ಪ, ಪಪ್ಪ ಮಮ್ಮಿ ಇಬ್ರು ಒಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಮಮ್ಮಿ ಮಾತ್ರ ಬಂದಿದ್ದಾರೆ. ಮಮ್ಮಿ, ಪಪ್ಪ ಏನಕ್ಕೆ ಮನೆಗೆ ಬಂದಿಲ್ಲ? ಏನಿದೆಲ್ಲ? ಯಾರ ಮಕ್ಳು ಇವರು? ನನ್ನನ್ನು ಯಾಕೆ ಮಮ್ಮಿ ಅಂತ ಕರೀತಾ ಇದಾರೆ? ಶಶಾಂಕ್ ಮನೇಲಿದ್ದಾಗ ಅವ್ರ ತಾಯಿ ಈ ಮಕ್ಳ ಫೋಟೋ ತೋರಿಸಿನೇ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದು. ಈ ಮಕ್ಕಳು ನಿಮ್ಮನೆ ಮಕ್ಳ? ನಿನ್ ಮಕ್ಳೇ ಕಣವ. ಹೌದು. ಅದಕ್ಕೆ ಅದ್ಕೇನಾ? ಅಂಕಲ್, ನೀವು ನನ್ನ ಎಲ್ಲಿ ಕರ್ಕೊಂಡು ಬಂದಿದ್ದೀರಾ? ನೀನು ಎಲ್ಲಿರ್ಬೇಕು ಅಲ್ಲಿಗೆ ಬಂದಿದ್ದೀಯಾ ತಾಯಿ. ಪ್ರಕಾಶ, ಆ ಫೋಟೋ ತೋರಿಸು. ನೋಡಮ್ಮ, ಅಯ್ಯೋ, ಇವ್ರು ವಿನಯ್ ನನ್ ಜೊತೆ. ಮಗ, ನಿನ್ಗೆ ಆಕ್ಸಿಡೆಂಟ್ ಆಯ್ತಲ್ಲ, ಆಗ ನಿನ್ ಹಳೆ ನೆನ್ಪೆಲ್ಲ ಹೊಂಟೋಗಿದೆ. ಅವನೇ ಕಣಮ್ಮ ನಿನ್ ಗಂಡ. ನಾನು ಯಾರು ಗೊತ್ತಾ ತಾಯಿ? ನೀನೇ ಮುಂದೆ ನಿಂತು ಒಬ್ಳು ಸೀಮಂತ ಮಾಡಿಸಿದೆಯಲ್ಲ, ಆ ಪಾಪಿ ಹೆಣ್ಣಿನ ತಂದೆ. ಅದಕ್ಕೆ ನೀವು ಅಣ್ಣ ಒಟ್ಟಿಗೆ ಇದ್ದಾಗ ನಿಮ್ಮ ಮಾವ ಅನ್ಕೊಂಡು ಮನೆ ಕರ್ಕೊಂಡೋದ್ರಲ್ಲ,
ಅವ್ರನ್ನ ತಾರಾನೇ ಕಳಿಸಿದ್ದು. ಅವ್ವ, ಅವಳು ನಿನ್ಗೆ ಒಂದ್ ಕತೆ ಕಟ್ಟವಳೆ, ವಿನಯ್ಗೆ ಒಂದ್ ಕತೆ ಕಟ್ಟವಳೆ. ಜ್ಞಾನ ಇಲ್ದಿರೋ ನೀವಿಬ್ರು ಅದನ್ನೇ ದಿಟ ಅಂತ ನಂಬಿಟ್ರಿ. ಮಕ್ಕಳು ಯಾಕಮ್ಮ ಕಂಡೋರ್ನ ಅಪ್ಪ ಅಮ್ಮ ಅಂತ ಕರೀತಾರೆ? ಮಮ್ಮಿ, ನಾವು ನಿಮ್ಮ ಮಕ್ಕಳು ಮಮ್ಮಿ. ನಾನು ಸ್ನೇಹ, ನಾನು ಸಿದ್ಧಾಂತ್, ಇವರೇ ನಮ್ಮ ಪಪ್ಪ ಮಮ್ಮಿ. ಅವ್ವ, ನಿನ್ನನ್ ಮುಂದೆ ಇಟ್ಕೊಂಡು ವಿನಯ್ ಮೊದಲು ಹೆಂಡತಿ ಕೊಲೆಗಾರ್ತಿ ಅಂತ ಏನೇನೋ ಹೇಳಿ ನಿನ್ ತಲೆ ಕೆಡ್ಸಿದ್ಲಲ್ಲ, ಅದೆಲ್ಲ ಸುಳ್ಳು ಕಣಮ್ಮ. ನೀನೇ ಈ ಮನೆ ಬೆಳಕು. ಗಂಡ ಹೆಂಡತಿ ಇಬ್ರು ಒಂದೇ ಜೀವ ಆಗಿದ್ರಿ.